ಹಲೋ ಎಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫಿಸಿಕ್ಸ್ ಹಬ್. ಇವತ್ತಿನ ಕ್ಲಾಸಲ್ಲಿ ಕೆಸೆಟ್ ಪೇಪರ್ 1 ಅಲ್ಲಿ ಬರುವಂತಹ ಕಾಂಪ್ರಿಹೆನ್ಷನ್ ಪಾರ್ಟ್ ಅಲ್ಲಿ 10 ಔಟ್ ಆಫ್ 10 ಮಾರ್ಕ್ಸ್ ಹೇಗೆ ತೆಗೆಯೋದು ಅಂತ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಕಾಂಪ್ರಿಹೆನ್ಷನ್ ಅಂದ್ರೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ, ದೆನ್ ಆ ಪ್ಯಾಸೇಜ್ ಅನ್ನ ಓದಿ ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಸೊ ಕೊಟ್ಟಿರೋ ಪ್ಯಾಸೇಜ್ ಅಲ್ಲಿ 5 ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಟೋಟಲಿ 10 ಮಾರ್ಕ್ಸ್ ಅನ್ನ ನಾವು ಈಸಿಯಾಗಿ ತೆಗಿಬಹುದು. ಸೊ ಈ ಕೆಸೆಟ್ ಜನರಲ್ ಪೇಪರ್ ಅಲ್ಲಿ ಔಟ್ ಆಫ್ 100 80 ಪ್ಲಸ್ ಮಾರ್ಕ್ಸ್ ಅನ್ನ ನಾವು ತೆಗಿಬೇಕು. ಅಂದ್ರೆ ಪೇಪರ್ 2 ಅಲ್ಲಿ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ನೀವು ಕೆಸೆಟ್ ಪೇಪರ್ 1 ಅಲ್ಲಿ 80 ಪ್ಲಸ್ ಸ್ಕೋರ್ ಮಾಡಿದ್ರೆ ಪೇಪರ್ 2 ಅಲ್ಲಿ ನೀವು ಆರಾಮ್ಸೆ 110 1+20 ತೆಗೆದ್ರೆ ನೀವು ಈಸಿಯಾಗಿ ಕೆಸೆಟ್ ಅನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ರ್ಯಾಕ್ ಮಾಡಬಹುದು. ಈ ಪ್ಯಾಸೇಜ್ ಅನ್ನ ಎಕ್ಸಾಮ್ ಅಲ್ಲಿ ಕೊಡೋದ್ರ ಮೇನ್ ಉದ್ದೇಶ ಏನಂದ್ರೆ ಈ ಪ್ಯಾಸೇಜ್ ಮೋಸ್ಟ್ಲಿ ನಮಗೆ ಫ್ಯಾಮಿಲಿಯರ್ ಇಲ್ಲದ ಟಾಪಿಕ್ ಮೇಲೆ ಕೊಟ್ಟಿರ್ತಾರೆ ಅಂಡ್ ಇದರಲ್ಲಿ ಒಂದು ಹಿಡನ್ ಮೀನಿಂಗ್ ಇರ್ತದ, ಅದನ್ನ ಅರ್ಥ ಮಾಡಿಕೊಳ್ಬೇಕು. ಸೊ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಟೈಮ್ ಬೇಕು, ಬಟ್ ಎಕ್ಸಾಮ್ ಅಲ್ಲಿ ಇರುವ ಟೈಮ್ಗೆ ಇದು ಡಿಫಿಕಲ್ಟ್ ಆಗ್ತದೆ. ಅಂಡ್ ಈ ಪ್ಯಾಸೇಜ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೊಟ್ಟಿರ್ತಾರೆ, ಬಟ್ ಇಂಗ್ಲಿಷ್ ಪ್ಯಾಸೇಜ್ ಅನ್ನು ನಾವು ಪ್ರಿಫರ್ ಮಾಡಬೇಕು. ಬಿಕಾಸ್ ನಾಟ್ ಓನ್ಲಿ ಪ್ಯಾಸೇಜ್ ಬಟ್ ಎಲ್ಲಾ ಕ್ವಶನ್ಸ್ ಅನ್ನು ಇಂಗ್ಲಿಷ್ ಅಲ್ಲೇ ಟ್ರೈ ಮಾಡಬೇಕು. ಬಿಕಾಸ್ ಕೆಸೆಟ್ ಪರೀಕ್ಷೆಯಲ್ಲಿ ಕಂಪ್ಯೂಟರೈಸ್ ಟ್ರಾನ್ಸ್ಲೇಷನ್ ಯೂಸ್ ಮಾಡಿರ್ತಾರೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಕ್ಕೆ. ಇದು ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಮೀನಿಂಗ್ ಇಲ್ಲದೆ ತರ ಆಕ್ಟ್ ಆಗುತ್ತೆ. ಸೊ ಕಂಪ್ಯೂಟರೈಸ್ ಟ್ರಾನ್ಸ್ಲೇಷನ್ಗೂ ಆಕ್ಚುಯಲ್ ಮೀನಿಂಗು ಬಹಳ ಡಿಫ್ರೆನ್ಸ್ ಇರ್ತದ. ಅಂಡ್ ಈ ಪ್ಯಾಸೇಜ್ ಲೆಂದಿ ಇರುವ ಕಾರಣದಿಂದ ಟೈಮ್ ಕನ್ಸ್ಯೂಮಿಂಗ್ ಇರ್ತವೆ. ಸೊ ನಾವು ಇದರಲ್ಲಿ ಸೆಂಟ್ರಲ್ ಥೀಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ನಾವು ಪ್ಯಾಸೇಜ್ ಅನ್ನ ಲೈನ್ ಬೈ ಲೈನ್ ಓದ್ತಾ ಕುಂತ್ರೆ ಎಕ್ಸ್ಪೆಕ್ಟೆಡ್ ಟೈಮ್ ಕಿಂತ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ನಾನು ಇವತ್ತು ಕೆಲವೊಂದಿಷ್ಟು ಅಪ್ರೋಚಸ್ ನ ಹೇಳ್ತೀನಿ, ಫಾಲೋ ಮಾಡ್ರಿ. ಮೋಸ್ಟ್ ಆಫ್ ದಿ ಟೈಮ್ ಈ ಪ್ಯಾಸೇಜ್ಗಳನ್ನ ಫೇಮಸ್ ಆನ್ಲೈನ್ ಜರ್ನಲ್ಸ್, ಬುಕ್ಸ್, ಮ್ಯಾಗಝಿನ್ ಇಂದ ಕಾಪಿ ಮಾಡಿರ್ತಾರೆ. ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ವರ್ಡ್ಸು, ಸೆಂಟೆನ್ಸಸ್ ಕಾಂಪ್ಲಿಕೇಟೆಡ್ ಇರ್ತವೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಡ್ ಪ್ಯಾಸೇಜ್ ಸಾಲ್ವ್ ಮಾಡೋದು ಬ್ಯಾಕ್ ಗ್ರೌಂಡ್ ನಾಲೆಜ್ ಮೇಲೇನು ಡಿಪೆಂಡ್ ಆಗಿರ್ತದ ಸಮ್ಟೈಮ್ಸ್. ಫಾರ್ ಎಕ್ಸಾಂಪಲ್, ಇಫ್ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರೆ, ಈಗ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ, ಸೊ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಯಾವುದೇ ಪ್ಯಾಸೇಜ್ ಬಂದಿದ್ರೆ ಈಸಿಲಿ ಅರ್ಥ ಮಾಡ್ಕೋಬಹುದು. ಅದೇ ಬೇರೆ ಸ್ಟ್ರೀಮ್ ದವರಿಗೆ ಅದು ಡಿಫಿಕಲ್ಟ್ ಆಗುತ್ತೆ. ಈ ಪ್ಯಾಸೇಜ್ ಅನ್ನ ಕ್ರ್ಯಾಕ್ ಮಾಡೋದಕ್ಕೆ 2 ವಿಧಾನಗಳಿವೆ. ಫಸ್ಟ್ ಒನ್ PQ ಅಪ್ರೋಚ್ ಅಂಡ್ ಸೆಕೆಂಡ್ ಒನ್ QP ಅಪ್ರೋಚ್. PQ ಅಪ್ರೋಚ್ ಅಂದ್ರೆ ಪ್ಯಾಸೇಜ್ ಕ್ವಶನ್ ಅಪ್ರೋಚ್, QP ಅಪ್ರೋಚ್ ಅಂದ್ರೆ ಕ್ವಶನ್ ಪ್ಯಾಸೇಜ್ ಅಪ್ರೋಚ್. ಒಬ್ರು ಫಸ್ಟ್ ಪ್ಯಾಸೇಜ್ ಓದಿ ಆಮೇಲೆ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಅದೇ ಮತ್ತೊಬ್ರು ಫಸ್ಟ್ ಕ್ವಶನ್ಸ್ ಅನ್ನ ಓದಿ ನೆಕ್ಸ್ಟ್ ಪ್ಯಾಸೇಜ್ ಅನ್ನ ಓದಿ ಅಂತ ಹೇಳ್ತಾರೆ. ಇವೆರಡರಲ್ಲಿ ತನ್ನದೇ ಆದ ಅಡ್ವಾಂಟೇಜಸ್ ಇದಾವೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದಾವೆ. ಬಟ್ ನಾನು ಪ್ರಿಫರ್ ಮಾಡೋದು ಯಾವ್ದಂದ್ರೆ ಸೆಕೆಂಡ್ ಮೆಥಡ್, ದಟ್ ಈಸ್ QP ಅಪ್ರೋಚ್ ಅಂದ್ರೆ ಕ್ವಶನ್ ಪ್ಯಾಸೇಜ್ ಅಪ್ರೋಚ್. ಬಿಕಾಸ್ ಇದು ಟೈಮ್ ಸೇವಿಂಗ್ ಮೆಥಡ್ ಆಗಿದೆ. ಅಂಡ್ ನಮ್ ಕೆಸೆಟ್ ಎಕ್ಸಾಮ್ ಅಲ್ಲಿ ಇರುವ 60 ನಿಮಿಷದಲ್ಲಿ 50 ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಯಾಸೇಜ್ ಅಲ್ಲಿ ಜಸ್ಟ್ ಈ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಅಂಡ್ ಈಸಿಲಿ ಪ್ಯಾಸೇಜ್ ಕ್ರ್ಯಾಕ್ ಮಾಡಿ ಫುಲ್ ಮಾರ್ಕ್ಸ್ ಅನ್ನ ತೆಗಿಬಹುದು. ಫಸ್ಟ್ ಒನ್, ರೀಡ್ ಕ್ವಶನ್ಸ್. ಸೊ ಕ್ವಶನ್ ಅನ್ನ ಚೆನ್ನಾಗಿ ರೀಡ್ ಮಾಡಬೇಕು ಅಂಡ್ ಅಲ್ಲಿ ಇರ್ತಕ್ಕಂಥ ಕೀ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನಾವು ಏನ್ ಪ್ಯಾರಾಗ್ರಾಫ್ ಓದ್ತೀವಲ್ಲ, ಅವಾಗ ಆ ಕೀ ವರ್ಡ್ಸ್ ಅನ್ನ ನೋಡ್ಕೊಂಡು ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇಲ್ಲಿ ಪ್ಯಾಸೇಜ್ ಫಸ್ಟ್ ಓದ್ಬೇಕಾ ಆರ್ ಕ್ವಶನ್ಸ್ ಫಸ್ಟ್ ಓದ್ಬೇಕಾ ಅಂತೇಳಿ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ಬಹಳಷ್ಟು ಜನ ಫಸ್ಟ್ ಕ್ವಶನ್ಸ್ ಅನ್ನ ಓದೋ ಬದಲಾಗಿ ಪ್ಯಾಸೇಜ್ ಅನ್ನ ಓದಿ ಕೂಡ್ತಾರೆ. ಅಂಡ್ ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ ನಾವು ಪ್ಯಾಸೇಜ್ ಅನ್ನು ಓದ್ತಾ ಹೋದಂಗೆ ಓದಿದ್ದು ಕನ್ಫ್ಯೂಸ್ ಆಗುತ್ತೆ ಅಂಡ್ ಮರಿತಾ ಹೋಗ್ತೀವಿ. ಬಿಕಾಸ್ ನಮ್ಮ ಮೇಲೆ ಟೈಮ್ ಪ್ರೆಷರ್ ಇರುತ್ತೆ. ಸೊ ಹೀಗೆ ಮಾಡಿ ಟೈಮ್ ಕಳ್ಕೋದ್ರ ಬದಲಾಗಿ ಫಸ್ಟ್ ಕ್ವಶನ್ಸ್ ಅನ್ನ ಓದಿ ದೆನ್ ಇಂಪಾರ್ಟೆಂಟ್ ಕೀವರ್ಡ್ಸ್ ಅನ್ನ ಮಾರ್ಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಪ್ಯಾಸೇಜ್ ಅನ್ನ ಓದಿ ಇವಾಗ ಏನ್ ಪ್ಯಾಸೇಜ್ ಓದ್ತಾ ಹೋಗ್ತಿರಲ್ಲ ಅವಾಗ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಕೀವರ್ಡ್ ಅನ್ನ ಫೋಕಸ್ ಮಾಡಬೇಕು ಅಂಡ್ ಅದನ್ನ ಅಂಡರ್ಲೈನ್ ಮಾಡಿ ಕೀವರ್ಡ್ಸ್ ಬಿಫೋರ್ 2 ಲೈನ್ಸ್ ಅಂಡ್ ಆಫ್ಟರ್ 2 ಲೈನ್ಸ್ ಅಲ್ಲೇ ಆನ್ಸರ್ ಇರ್ತದ. ಅಂಡ್ ಪ್ಯಾಸೇಜ್ ಎಷ್ಟು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, 2 ಅಥವಾ 3 ಪ್ಯಾರಾಗ್ರಾಫ್ ಇದೆ ಅಥವಾ 3 ಅಥವಾ 4 ಕೊಟ್ಟಿದ್ದಾರೆ ನೋಡಿ. ಪ್ಯಾರಾಗ್ರಾಫ್ ವೈಸ್ ಕ್ವಶನ್ಸ್ ಅನ್ನ ಸರ್ಚ್ ಮಾಡ್ರಿ. ಅಂದ್ರೆ ಫಸ್ಟ್ ಕ್ವಶನ್ ಫಸ್ಟ್ ಪ್ಯಾರಾ, ಸೆಕೆಂಡ್ ಕ್ವಶನ್ ಸೆಕೆಂಡ್ ಪ್ಯಾರಾ, ಥರ್ಡ್ ಕ್ವಶನ್ ಥರ್ಡ್ ಪ್ಯಾರಾ, ಹೀಗೆ ಆಲ್ಮೋಸ್ಟ್ 99% ಆನ್ಸರ್ ಅದೇ ಪ್ಯಾರಾಗ್ರಾಫ್ ದಲ್ಲಿ ಕೊಟ್ಟಿರ್ತಾರೆ. ಸೊ ಈ ತರ ನೀವು ಕಾಂಪ್ರಿಹೆನ್ಷನ್ ನ ಕ್ರ್ಯಾಕ್ ಮಾಡಬಹುದು. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂಡ್ ಯಾವ ಟಾಪಿಕ್ ಮೇಲೆ ಕ್ಲಾಸ್ ನೀಡ್ ಇದೆ ಅಂತಾನು ಕಮೆಂಟ್ ಮಾಡಿ. ಅಂದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಆ ಟಾಪಿಕ್ ಅನ್ನ ಕವರ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಅಂಡ್ ಕೆಸೆಟ್ ಪೇಪರ್ 1 ಮೇಲೆ ಟಾಪಿಕ್ ವೈಸ್
10 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫ್ರಮ್ 2013 ಟು 2024 ವರೆಗೆ ಡಿಸ್ಕಸ್ ಮಾಡಿದ್ದೇನೆ. ನೀವು ಫಿಸಿಕ್ಸ್ ಹಬ್ ಕೇಸ್ ಸೆಟ್ ಅಂತ ಸರ್ಚ್ ಮಾಡಿ ಕೇಸ್ ಸೆಟ್ ಜನರಲ್ ಪೇಪರ್ ಪ್ಲೇ ಲಿಸ್ಟ್ ಬರುತ್ತೆ. ಅಲ್ಲಿ ಟಾಪಿಕ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡ್ರಿ. ಆಲ್ ದಿ ಬೆಸ್ಟ್ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು.